ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಡಿ ಅಧಿಕಾರಿಗಳಿಂದ ಶಾಸಕ ವೀರೇಂದ್ರ ಪೊಪ್ಪಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೀರೇಂದ್ರ ಪೊಪ್ಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇಡಿ ತಂಡ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿರುವಂತಹ ಇಡಿ ಅಧಿಕಾರಿಗಳು ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಸಿಕ್ಕಿಂನಲ್ಲಿ ಶಾಸಕ ವೀರೇಂದ್ರ ಪೊಪ್ಪಿಯನ್ನ ಬಂಧಿಸಲಾಗಿತ್ತು. ಸಿಕ್ಕಿಂ ಪ್ರವಾಸಕ್ಕೆ ಅಂತ ಹೋದಂತ ಸಂದರ್ಭದಲ್ಲೇ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಬಂಧನ ಆಗಿರೋದು ವೀರೇಂದ್ರ ಪೊಪ್ಪಿಯವರು. ಸಾಕಷ್ಟು ಅವ್ಯವಹಾರಗಳಿದ್ದಾವೆ, ಅಕ್ರಮ ವ್ಯವಹಾರಗಳಿದ್ದಾವೆ ಅನ್ನುವಂಥ ಆರೋಪದಡಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪೊಪ್ಪಿ ಅವರ ಚಳ್ಳಕೆರೆಯ 4 ಮನೆಗಳಲ್ಲೂ ರೇಡ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಅವರ ಸಹೋದರ ತಿಪ್ಪೇಸ್ವಾಮಿ ನಾಗರಾಜ್ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು. ಇನ್ನು ವೀರೇಂದ್ರ ಪೊಪ್ಪಿ ಅವರಿಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಂತರ್ರಾಜ್ಯಗಳಲ್ಲೂ ಕೂಡ ವ್ಯವಹಾರಗಳಿದ್ದಾವೆ. ಮುಂಬೈ, ಗೋವಾ, ಜೋಧ್ಪುರ ಸೇರಿದಂತೆ ಬೇರೆ ಬೇರೆ ಕಡೆ. ಆ ಎಲ್ಲ ವ್ಯವಹಾರಕ್ಕೂ ಸಂಬಂಧಪಟ್ಟಂತೆ ಇವ್ರ ಜೊತೆಗೆ ಯಾರ್ಯಾರು ಲಿಂಕ್ನಲ್ಲಿದ್ದಾರೋ ಅವ್ರಿಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಇತ್ತು. ಈಗಾಗಲೇ ಅವರನ್ನ ಸಿಕ್ಕಿಂನಲ್ಲಿ ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿನ ಶಾಂತಿನಗರದಲ್ಲಿ ಇರುವಂಥ ಇಡಿ ಕಚೇರಿಗೆ ಕರೆದುಕೊಂಡು ಬಂದು ತದನಂತರದಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅವರನ್ನ ಕಸ್ಟಡಿಗೂ ಪಡೆದುಕೊಂಡಿದ್ರು. ಸದ್ಯ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಇವತ್ತು ಮತ್ತೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಮತ್ತೆ ಏನಾದರೂ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆಯಾ ನೋಡಬೇಕಾಗುತ್ತೆ. ಅಂದರೆ ಅವರು ತನಿಖೆ ನಡೆಸಂಥ ಸಂದರ್ಭದಲ್ಲಿ ಸರಿಯಾಗಿ ಏನಾದರೂ ಉತ್ತರ ಕೊಟ್ಟಿಲ್ಲ, ಸಹಕಾರ ಕೊಟ್ಟಿಲ್ಲ, ಇನ್ನೂ ತನಿಖೆ ಬಾಕಿ ಇದೆ ಅಂತ ಅನಿಸಿದರೆ ಇಡಿ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಕಸ್ಟಡಿಗೆ ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ತನಿಖೆ ಸರಿಯಾಗಿ ಆಗಿದೆ ಅಂತ ಅಂದರೆ ಕಸ್ಟಡಿಗೆ ಪಡೆದುಕೊಳ್ಳದೆ ನ್ಯಾಯಾಲಯಕ್ಕೆ ಬಿಟ್ಟಂಥ ತೀರ್ಮಾನ, ಅದು ನ್ಯಾಯಾಂಗ ಬಂಧನ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ನೋಡಬೇಕಿದೆ. ಸಿಕ್ಕಿಂನಲ್ಲಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡಂಥ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು, ಕಸ್ಟಡಿಗೂ ಪಡ್ಕೊಂಡಿದ್ರು. ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅವರಿಂದ, ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಇಟ್ಟಿದ್ದಾರೆ ಅಂತೇಳಿ. ಅವರ ಮನೆಯಲ್ಲೂ ಕೂಡ ಕೋಟಿ ಕೋಟಿ ನಗದು ಪತ್ತೆಯಾಗಿತ್ತು, ವಿದೇಶಿ ಕರೆನ್ಸಿಗಳು ಪತ್ತೆಯಾಗಿತ್ತು, ಚಿನ್ನಾಭರಣ, ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದ್ವು. ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಐಷಾರಾಮಿ ಬಂಗ್ಲೆಗಳು, ಐಷಾರಾಮಿ ಕಾರುಗಳು, ಸೈಟ್ಗಳು, ಇನ್ವೆಸ್ಟ್ಮೆಂಟು, ಇದೆಲ್ಲದ್ರ ಬಗ್ಗೆ ಕೇಳ್ತಾ ಹೋದರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ಒಬ್ಬ ಜನಪ್ರತಿನಿಧಿಯಾಗಿ ಅಥವಾ ಶಾಸಕ ಆಗಿ ಇಷ್ಟೆಲ್ಲ ಹಣ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಂದರೆ ಶಾರ್ಟ್ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡಿದ್ದಂಥ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ಕೊಂಡಿದ್ದಾರೆ. ಮಾಹಿತಿ ಸಾಕಾ ಅಥವಾ ಇನ್ನೂ ಬೇಕು ಅನ್ನೋದಾದರೆ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಯೂ ಇದೆ.